ಅವರಲ್ಲಿ ಯಾವ ಪಾಯಿಂಟ್ ನಿಮ್ಗೆ ಇಷ್ಟ ಆಗ್ಬಿಟ್ಟು ನೀವು ಅವ್ರಿಗೆ ಪ್ರಪೋಸ್ ಮಾಡಿದ್ದು? ಪಾಯಿಂಟ್ ಅಂದ್ರೆ ನಾನು ಯಾವಾಗ್ಲೂ ನೋಡ್ತಾ ಇದ್ದೆ ಊರಿಗೆ ಹೋದಾಗೆಲ್ಲ ನಾವು ಕನೆಕ್ಟ್ ವಿತ್ ಕರುನಾಡು ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇಂದ ಬಂದಿರೋದು. ನಿಮ್ಮ ಹೆಸರು ಕೇಳ್ಬೋದಾ ಸರ್? ನನ್ನ ಹೆಸರು ಆನಂದ್ ಅಂತ ಹೇಳಿ. ಮ್ಯಾಮ್ ನಿಮ್ಮ ಹೆಸರು? ಭೂಮಿಕಾ. ಸರ್ ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಲವ್ ಕಮ್ ಅರೇಂಜ್. ಓ ಸೂಪರ್. ಆಗಿದ್ರೆ ನೀವು ಫಸ್ಟ್ ಪ್ರಪೋಸ್ ಮಾಡಿದ ಅವರ? ಯಾರು ಹೇಳ್ಬೇಕಿದ್ರೆ ಆನ್ಸರ್? ನೀವೇ ಹೇಳ್ಬೇಕು. ನಾನೇ ಪ್ರಪೋಸ್. ಅವರಲ್ಲಿ ಯಾವ ಪಾಯಿಂಟ್ ನಿಮ್ಗೆ ಇಷ್ಟ ಆಗ್ಬಿಟ್ಟು ನೀವು ಅವ್ರಿಗೆ ಪ್ರಪೋಸ್ ಮಾಡಿದ್ದು? ಪಾಯಿಂಟ್ ಅಂದ್ರೆ ನಾನು ಯಾವಾಗ್ಲೂ ನೋಡ್ತಾ ಇದ್ದೆ ಊರಿಗೆ ಹೋದಾಗೆಲ್ಲ ಅವಳು ಯಾವಾಗ್ಲೂ ಸೈಲೆಂಟ್ ಆಗಿ ಇರ್ತಾ ಇದ್ಲು. ಅವ್ರು ಅಂದ್ರೆ ಜಸ್ಟ್ ಅವ್ರದ್ದು ಒಂದು ಶಾಪ್ ಇತ್ತು, ಶಾಪ್ ಅಲ್ಲಿ ಯಾವಾಗ್ಲೂ ಇರ್ತಾ ಇದ್ದು. ಬಟ್ ಒಂದ್ ಲೆಕ್ಕದಲ್ಲಿ ನಮ್ಗೆ ರಿಲೇಟಿವೇ ಆಗಿಬಿಟ್ಟಿತ್ತು. ನಂದು ಒಳ್ಳೆ ಮದುವೆ ಟೈಮ್ ಹುಡುಗಿ ನೋಡ್ಬೇಕಾಗಿತ್ತು. ಎಲ್ಲೋ ಬೇರೆ ಕಡೆ ಎಲ್ಲ ನೋಡೋದ್ಕಿಂತ ಗೊತ್ತಿರೋ ಹುಡುಗಿನೇ ಗೊತ್ತಿರೋ ಊರಲ್ಲೇ ಮಾಡ್ಕೋಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಾನೇ ಪ್ರಪೋಸ್ ಮಾಡಿದ್ದು. ಹುಡುಗಿರ ಸೈಲೆಂಟ್ ಆಗಿರಿ, ಗೊತ್ತಾಯ್ತಾ? ಹುಡುಗಿ ಸೈಲೆಂಟ್ ಆಗಿರ್ಬೇಕು. ಈಗ ನೋಡಿ ಸೈಲೆಂಟ್ ಆಗಿದ್ರು ಅಂತ ತಾನೇ ನೀವು ಹೋಗ್ಬಿಟ್ಟು ಪ್ರಪೋಸ್ ಮಾಡಿದ್ದು. ಆಮೇಲೆ ಗೊತ್ತಾಯ್ತು ಸೈಲೆಂಟ್ ಅಲ್ಲ ವೈಲೆಂಟ್ ಅಂತ ಹೇಳಿ. ಅದೇ ಯಾವಾಗ್ಲೂ ಅಷ್ಟೇ ಸರ್. ಈ ಬಾಕ್ಸ್ ನೋಡಕ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸರ್. ಒಳಗ್ ಓಪನ್ ಮಾಡಿ ನೋಡ್ದಾಗ್ಲೇ ಗೊತ್ತಾಗೋದು ಉಪ್ಪಿನಕಾಯಿ ಇದು ಮೆಣಸಿನಕಾಯ್ದ ಅಥವಾ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಮಾವಿನಕಾಯ್ದ ಅಂತ. ಇಲ್ಲ ಹೌದು, ಅದು ನನಗೆ ಅದು ಮದುವೆ ಆದ್ಮೇಲೆ ಅನುಭವ ಆಗಿತ್ತು. ಕರೆಕ್ಟ್ ಸರ್. ಆಕ್ಚುಲಿ ಮ್ಯಾಮ್ ನೀವು ಒಪ್ಕೊಂಡಿದ್ ಯಾವಾಗ? ನೀನು ಹೇಳ್ಬೇಕು, ನಾನೆಲ್ಲ ಎಲ್ಲ ಪ್ರಪೋಸ್ ಮಾಡಿ ಆದ್ಮೇಲೆ ಒಪ್ಕೊಂಡಿದ್ ಯಾವಾಗ ನೀವು? ನಾನು ಮನೇಲಿ ಹೇಳ್ದೆ. ಹೇಳಿದ್ಮೇಲೆ ಮನೇಲಿ ಹೇಳಿದ್ಮೇಲೆ ಅವರು ಓಕೆ ಮಾತಾಡಿ ಕನ್ಫರ್ಮ್ ಮಾಡಿದ್ರು. ಕನ್ಫರ್ಮ್ ಅಂದ್ರೆ ಯಾವ್ದು ಏನು ಕಿತ್ತಾಟ ಪದಾಟ ಏನೋ ಆಗ್ಲಿಲ್ಲ? ಮಾಡ್ಲಿಲ್ಲ, ಡೈರೆಕ್ಟ್ ಫೋನ್ ಮಾಡಿ ನನಗೆ ಹೇಳಿದ್ರು, ಹಿಂಗೆಲ್ಲ ಮಾಡಿದೆ ಅಂತ, ನೀನು ಫೋನ್ ನಂಬರ್ ಎಲ್ಲ ಕೊಟ್ಬಿಟ್ಟಿದೆ ಅಂತ, ಏನ್ ಸಮಾಚಾರ ಅಂತೆಲ್ಲ ಹೇಳಿದ್ರು. ಸೊ ನಾವು ಅವಾಗ ಇಲ್ಲ ಕೊಟ್ಟಿರೋದು ನಿಜ, ಫೋನ್ ನಂಬರ್ ಕೊಟ್ಟಿದ್ ನಿಜ, ಬಟ್ ಬೇರೆ ಏನು ಉದ್ದೇಶ ಇಲ್ಲ, ಡೈರೆಕ್ಟ್ ನಾನ್ ಮದ್ವೆಗೆ ಕೇಳ್ತಾ ಇರೋದು ಅಂತ ಕೇಳಿದೆ. ಅವ್ರು ಸ್ವಲ್ಪ ಎಲ್ಲ ಬೈದ್ರು. ಆಮೇಲೆ ಸರಿ ಆಯ್ತು ನೋಡೋಣ, 2 ದಿವಸ ಬಿಟ್ಟು ಕಾಲ್ ಮಾಡ್ತೀನಿ ಅಂತ ಹೇಳಿ 2 ದಿನ ಬಿಟ್ಟು ಕಾಲ್ ಮಾಡಿ ಎರಡು ದಿನ ಅಲ್ಲ 2 ವಾರ ಆಟ ಆಡ್ಸಿದ್ರು. ಅದಾದ್ಮೇಲೆ ಡೈರೆಕ್ಟ್ ಆಗಿ ಒಂದ್ಸಲ ಫೋನ್ ಮಾಡ್ಬಿಟ್ಟು ನಿಮ್ಮ ಅಪ್ಪ ಅಮ್ಮ ಕರ್ಕೊಂಡು ಮನೆಗೆ ಬಾ ಮಾತಾಡು ಅಂತ ಹೇಳಿದ್ರು. ಡೈರೆಕ್ಟ್ ಆಮೇಲೆ ನಮ್ಮ ಅಪ್ಪ ಅಮ್ಮ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗಿದ್ವಿ ಅವ್ರ ಮನೆಗೆ, ಮಾತಾಡಿದ್ವಿ ಕೂತ್ಕೊಂಡು. ಸೊ ಮಾತುಕತೆ ಎಲ್ಲ ಆಯ್ತು. ಕರ್ದ್ಬಿಟ್ಟು ಏನಂದ್ರು ಸರ್? ಹಳ್ಳಕ್ ಬೀಳ್ತೀಯಾ ಅಂತ ಕೇಳ್ಬಿಟ್ರ? ಯಾರು ಇವ್ರ ಕಡೆ? ಇಲ್ಲ, ಅವ್ರ ಅವತ್ತಿನ ಸಿಚುವೇಶನ್ ಬೇರೆ ಇತ್ತು. ಅವ್ರ ಹೆಂಗೆ ಅಂದ್ರೆ, ನಾವಂದ್ರು ನಮ್ಗಂದ್ರು ಮದುವೆ ಮಾಡಕ್ ಇಷ್ಟ ಇಲ್ಲ, ನೋಡು ನಿನಗ್ ಬೇಕಾದ್ರೆ ಮಾಡ್ಕೊಂಡು ಹೋಗು ಅನ್ನೋ ಲೆಕ್ಕದಲ್ಲೇ ಹೇಳಿದ್ರು. ಆ ತರನೇ ಮೋಸ್ಟ್ಲಿ ಅವ್ರಿಗೂ ಸಾಕಾಗಿತ್ತು ಅನ್ಸುತ್ತೆ ಇವ್ರ ಕಾಟ. ಹಂಗಾಗಿ ಡೈರೆಕ್ಟ್ ಅವ್ರು ನಮ್ಮನೆ ಕಳ್ಸಿದ್ರು. ಇದನ್ನ ಅವ್ರ ಅಪ್ಪ ಅಮ್ಮ ನೋಡಿದ್ರೆ ಅದೆಲ್ಲ ಸತ್ಯ ಅಲ್ಲ, ಅವ್ರಿಗೇನು ತೊಂದರೆ ಇಲ್ಲ, ಸುಳ್ಳು ಅಂತೂ ಹೇಳಿಲ್ಲ. ಓಕೆ ಸರ್, ಇವಾಗ ನಿಮ್ದು ಮದ್ವೆ ಆಗಿ ಎಷ್ಟು ದಿನ ಆಯ್ತು? ಎಷ್ಟು ತಿಂಗಳಾಯ್ತು? ಎಷ್ಟು ವರ್ಷ ಆಯ್ತು? ವರ್ಷ ಆಗಿದೆ. ಇದು 3.5 years ನಮ್ದು. ಇನ್ನ ಇವಾಗ ಮದ್ವೆ ಆಗಿರೋ ತರ ಕಾಣಿಸ್ತಿದಾರೆ ಮೇಡಮ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ. ಅಲ್ಲ ಮೇಡಮ್, ಅವ್ರು ನಾನು ನನಗೆ ವೈಟ್ ಅದು ಓಕೆ ಸರ್. ಈಗ ಹಂಗಿದ್ರೆ ಒಂದ್ ಕ್ವೆಶ್ಚನ್ ಕೇಳ್ತೀನಿ. ಈಗ ಮೇಡಮ್ ಜೊತೆ ಕಳೆದಿರೋ ಇಷ್ಟೊಂದು ಕ್ಷಣಗಳಲ್ಲಿ ನಿಮಗೆ ತುಂಬಾ ಪ್ರಿಯಕರವಾದಂತಹ ಒಂದು ಕ್ಷಣ ಅಂದ್ರೆ ಯಾವ್ದು ಸರ್? ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದವಳು. ಓಕೆ, ಆಮೇಲೆ ನನಗೆ ತುಂಬಾ ಯಾವತ್ತೂ ಲೈಫ್ ಅಲ್ಲಿ ಮರೆಯಕ್ಕಾಗದೇ ಇರೋಂತ ಒಂದು ಮೆಮೊರಿ. ನಿಮ್ಗೆ ಸರ್ ಜೊತೆ ಕಳೆದಿರೋಂತ ಒಳ್ಳೆ ಲವ್ಲಿ ಮೊಮೆಂಟ್ ಅಂದ್ರೆ? ಆಕ್ಚುಲಿ ಅವ್ರು ನನ್ನನ್ನ ಮದುವೆ ಆಗಿದೆ ಒಂದು ನಂದು ಬ್ಯೂಟಿಫುಲ್. ಏನ್ ಹೇಳ್ಬೇಕು ಅಷ್ಟೇ. ಸರ್ ಈಗ ಮ್ಯಾಮ್ ಜೊತೆಗೆ ಇದ್ರಲ್ಲ, ಈಗ ಲವ್ಲಿ ಮೊಮೆಂಟ್ ಹೇಳ್ಕೊಬಿಟ್ರೆ, ಅಯ್ಯೋ ದೇವ್ರೆ ಇದಕ್ಕ ಇವಳ ಮದ್ವೆ ಆಗಿದ್ ನಾನು ಅನ್ನೋ ಒಂದ್ ಪಾಯಿಂಟ್ ಯಾವ್ದಾದ್ರು ಇದ್ರೆ? ದಿನಕ್ಕೊಂದ್ಸಲ ಹಂಗ ಅನ್ಕೋತಾ ಇರ್ತೀನಿ. ನನ್ ಮೇಲೆ ಹಣೆ ಇಟ್ಟು ನಿಜವಾಗ್ಲು ಯಾಕಾದ್ರೂ ಮದ್ವೆ ಆದ್ನ ಅಂತ ಅನ್ಕೊಂತ ಇರ್ತೀನಿ.
ದಿನಾನು ಅನ್ಕೊಂತಾ ಇರ್ತೀನಿ. ಎಮೋಷನಲ್ ಡ್ಯಾಮೇಜ್ ಮಾಡ್ಬಿಟ್ರಲ್ವಾ ಸರ್? ಏನ್ ಮಾಡಕ್ಕಾಗಲ್ಲ. ಮದ್ವೆ ಆದ್ಮೇಲೆ ಅದು ಒಂದ್ಸಲ ದಿನಕ್ಕೊಂದ್ಸಲ ಹಂಗ ಅಂತಾನೆ ಇರ್ಬೇಕು, ಇಲ್ಲ ಅಂದ್ರೆ ಅದು ಇವಾಗ ಮ್ಯಾಮ್ ಇವಾಗ ಸರ್ ಹಿಂಗೆ ಹೇಳ್ಬಿಟ್ರು, ಈಗ ನಿಮ್ ಟರ್ನ್, ಈಗ ನೀವು ಹೇಳ್ಕೊಳ್ಳಿ. ಏನ್ ಹೇಳ್ಬೇಕು. ಅವರು ಅದೇ ಮೊಮೆಂಟ್ ನ ಹೇಳ್ಕೋಬೇಕು. ಅಯ್ಯೋ ಯಾಕಪ್ಪ ಇವನ್ನ ಮದ್ವೆ ಆಗ್ಬಿಟ್ಟೆ, ಮನೇಲಿ ಜಗಳಾಡ್ಬಿಟ್ಟು ಇವನ್ ಮದ್ವೆ ಆಗ್ಬೇಕಿತ್ತ ನಾನು ಅಂತ ಅನ್ಸಿದ್ಯಾ? ಆತರ ಅನ್ಸಲ್ಲ. ಅವ್ರು ಬೈದಾಗ ನಂಗೆ ಲೈಕ್ ಅವ್ರು ಬೈತಾರಲ್ಲ ಅವಾಗ ನನಗೆ ಓಕೆ ಬೇಜಾರಾಗತ್ತೆ. ಯಾಕಾರ ಮದ್ವೆ ಆದ್ಮೇಲೆ ಆತರ ಅನ್ಸಿಲ್ಲ ಯಾವಾಗ್ಲೂ ನನಗೆ. ಇನ್ಮೇಲೆ ಬೈಯಲ್ಲ ಬಿಡಿ. ಎಲ್ಲ ಬೀಪ್ ಸೌಂಡ್. ಅಂದ್ರೆ ಇವಾಗ ತಲೆರಟೆ ಮೂಮೆಂಟ್. ಅಯ್ಯೋ ಎಷ್ಟು ತಲೆರಟೆ ಮಾಡ್ತೀಯ ನೀನು ಅಂತ ಯಾವಾಗಾದ್ರೂ ಅಂದಿದ್ದೀರಾ? ತಲೆಟೆ ದಿನ ಮಾಡ್ತಾರೆ ಈಗಲೂ, ಯಾಕಂದ್ರೆ ಅವ್ರಿಗೆ ಹೆಂಗೆ ಮರೆಯಕ್ ಆಗ್ದಿರೋಂತ ಬೆಸ್ಟ್ ಮೊಮೆಂಟ್ ನಿಮ್ಗೆ ಹೊಟ್ಟೆ ಅಂದ್ರೆ ನಾವ್ ಏನ್ ಮಾಡ್ತಾ ಇರ್ತೀವಿ, ನಾವ್ ತುಂಬಾ ಕಾಲ ಎಳಿತೀವಿ ಅವಳಿಗೆ, ವಿತ್ ನನ್ನ ಫ್ಯಾಮಿಲಿ ಜೊತೆಗೆ ಎಲ್ಲ ಇದ್ದಾಗ, ಪಾಪ ಅದಕ್ಕೆ ಅವ್ರು ಕುಳ್ರಾಗ್ಬಿಟ್ಟಿದ್ದಾರೆ. ವಿತ್ ನನ್ನ ಫ್ಯಾಮಿಲಿ ಜೊತೆಗಿದ್ದಾಗ ತುಂಬಾ ಕಾಲ ಎಳಿತೀನಿ. ಆವಾಗ ನಾವೇ ಬಿದ್ದು ನಗಾಡ್ತಾ ಇರ್ತೀವಿ. ಅಲ್ಲ ಸರ್, ಪಾಪ ಅವ್ರು ಮೊದ್ಲೇ ಕುಳ್ಳಕ್ಕಿದ್ದಾರೆ, ಕಾಲ ಹೇಳಿದ್ರೆ ಪಾಪ ಇನ್ನು ಏನಾಗ್ಬೇಡ ಅವ್ರಿಗೆ. ಬರೀ ಇಂಥದೆಯಾ? ಇಲ್ಲ, ಅವ್ರು ಕುಳ್ಳಕ್ ಇದ್ದಾಳ ಅಷ್ಟೇ, ಚೋಟ್ ಮೆಣಸಿಗೆ ಅಂತ ಹಾಗೆ ಖಾರ ಜಾಸ್ತಿ. ಹೌದೌದು. ನಿಮ್ಗೆ ಅವರು ಏನು ಅಂದ್ರೆ ಅವರು ಜೊತೆಗಿದ್ದವ್ರನ್ನ ತುಂಬಾ ಚೆನ್ನಾಗಿ ನಗಾಡಿಸ್ತಾರೆ. ತುಂಬಾ ನನ್ನ ಜೊತೆಗಿರೋರು ತುಂಬಾ ಹ್ಯಾಪಿ ಆಗಿರ್ಬೇಕು ಅನ್ನೋ ಫೀಲ್. ಅವ್ರು ಎಲ್ಲಿ ಇರ್ತಾರೋ ಅಲ್ಲಿ ಎಲ್ಲರೂ ಖುಷಿಯಾಗಿರ್ತಾರೆ. ಅವ್ರು ಎಲ್ಲೇ ಇರಲಿ, ಇವನ್ ನನ್ನ ಫ್ರೆಂಡ್ಸು, ಅವ್ರ ಫ್ರೆಂಡ್ಸು, ನನ್ನ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ, ಯಾರ ಜೊತೆ ಇದ್ರು ಅವರು ಹ್ಯಾಪಿ ಮೂಮೆಂಟ್ ಕ್ರಿಯೇಟ್ ಮಾಡೋದು ಜಾಸ್ತಿ. ಓ ಸೂಪರ್. ಹಾಗಿದ್ರೆ ಇವಾಗ ಸರ್ ನಿಮ್ಗೊಂದು ಟಾಸ್ಕ್ ಏನಂದ್ರೆ, ಮ್ಯಾಮ್ಗೆ ಡೆಡಿಕೇಟ್ ಮಾಡೋಂತ ಒಂದ್ ಸಾಂಗು ಅಥವಾ ಒಂದ್ ಕವನ ಅಥವಾ ಅವ್ರ ಬಗ್ಗೆ ನಿಮ್ ಮನದಾಳದಲ್ಲಿರುವಂತಹ ಮಾತನ್ನ ಯಾವ್ದಾದ್ರೂ ಎತ್ತಿಡ್ಬೇಕು ಅಂದ್ರೆ ಆ ಮಾತನ್ನ ಒಂದ್ 3 ಲೈನ್ ಹೇಳ್ಬಿಟ್ಟು ಮ್ಯಾಮ್ ಪ್ರಪೋಸ್ ಮಾಡ್ಬೇಕು ನೀವು. ಆದ್ರೆ ಇದೆ ಇದು ಈಗ ಇದು ನಮ್ಮ ಹೀರೋಗಳೆಲ್ಲ ಹೇಳ್ತಾರೆ, ಮಂಡಿ ಊರಿ ಬೀಳುವೇನೋ ಆ ತರ ಹೇಳ್ಬೇಕು. ಅಯ್ಯೋ ಅದೆಲ್ಲ ಇಲ್ಲ ಈಗ ನಮ್ ಮುಂದೆ ನೀವು ಮಂಡಿಯವರೇ ಹೇಳ್ಬೇಕು ಮ್ಯಾಮ್ಗೆ. ಮ್ಯಾಮ್ ಆಗತ್ತೆ. ಸಭಾಸ್ ಕನ್ನಡ ರೋಗಿ ಬಯಸಿದ್ದು ನರ್ಸ್ನ, ಡಾಕ್ಟರ್ ಕಳಿಸಿದ್ದು ನರ್ಸ್ನ. ನಾನೇ ಮಾಡ್ತೇನೆ. ಎಷ್ಟು ಖುಷಿ. ಬಿಡಿ ನೀವು ಬೇಡ ಸರ್, ಅವ್ರಿಗೆ ಕೊಟ್ಬಿಡಿ ನೀವು. ಅವ್ರಿಗಾಗಿಲ್ಲ ಇನ್ನ. ಎಂತ ನಾವ್ ಮೇಲೆ ನೀವು ಕೆಳಗೆ ಅಲ್ಲೇ, ನಾವ್ ಮೇಲೆ ನೀವು ಕೆಳಗೆ ಅಲ್ಲೇ. ಇದು ಯೂನಿವರ್ಸಲ್ ಟ್ರೂತ್. ಈಗ ಹೇಳವ್ ನೀವು ಅಷ್ಟೇ. ಎಂತ ಹಾಡ್ಗಿಡಲ್ಲ ನಂಗೆ ಬರಲ್ಲ. ಆಯ್ತು, ಕವನ ಹೇಳಿ. ಈ ಹಾರ್ಟ್, ಈ ಹೃದಯ ಅನ್ನೋದು ನಿಮ್ಮ ಹೆಸರು ಕರ್ಕೊಂಡ್ಬಿಟ್ಟಿದ್ದೀನಿ. ಈಗ ಮೇಡಮ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬಿಟ್ಟು ಹೇಳಿ ತಿರ್ಗಿ. ಮೇಡಮ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಅವ್ರ ಮೇಲಿರೋ ಫೀಲಿಂಗ್ಸ್ ಏನ್ ಸರ್. ಫೈನಲಿ ಏನೇ ಇರ್ಲಿ, ಹಾಡ್ ಹೇಳಿಲ್ಲ ಅಂದ್ರೆ ಬೇಜಾರಾಗ್ಬೇಡ. ಐ ಲವ್ ಯು. ಏನಾಗಲ್ಲ ಸರ್, ಏನಾಗಲ್ಲ, ಮದ್ವೆ ಆಗ್ಬಿಟ್ಟಿದೆ. ಓ ಸೂಪರ್. ವಾವ್, ಅವ್ರು ಯೋಚನೆ ಮಾಡ್ತಿದ್ದಾರೆ. ಟೈಮ್ ಸಿಕ್ಕಿತ್ತು ಅವಾಗಲೇ ಯೋಚನೆ ಮಾಡ್ಕೋಬೇಕಿತ್ತು ನಾನು. ಸರಿಯಾಗಿ ಹೇಳಿದ್ದೀರಾ ಸರ್ ನೀವು. ಕಾಲು ಬಿದ್ದು ಬಿದ್ದು ನಗಾಡ್ತಾರೆ. ಎಸತಿ ಬಿದ್ದು ದಿನಕ್ಕೆ ಎಸತಿ ಬಟ್ಟೆ ಗಲೀಜ್ ಆಗುತ್ತೆ ಅಂತ. ಯಾರು ಇವ್ರು ಗೊತ್ತಿಲ್ವಾ? ಇವ್ರು ಬಿಟ್ಟಿಗೆಲ್ಲ ತುಂಬಾ ಫೇಮಸ್. ಬಿಟ್ಟಿಗ ಆಯ್ತು. ಈಗ ನಮ್ ಮೇಡಮ್ ಇದು ಸಮಯ ಅವ್ರು ಹೆಂಗೆ ಎಕ್ಸಾಜರೇಟ್ ಆಗಿ ಹೇಳ್ತಾರೆ ಅಂದ್ರೆ ನೀವು ನೋಡ್ಬಿಟ್ಟು ಇವ್ರು ಹಿಂಗೂ ಮಾಡ್ತಾಳ ಅಂತ ಅನ್ಕೋಬೇಕು. ನನ್ನ ಜೀವ ನೀನು. ಎಷ್ಟು ಖುಷಿ ಅವ್ರಿಗೆ. ಆಕ್ಚುಲಿ ಹೆಸರು ಹೇಳಲ್ಲ ನಾನು. ಅವ್ರಿಗೆ ಕಾಲ್ ಮಾಡೋದು ಗುಂಡಮ್ಮ ಅಂತ ಹೇಳ್ಬಿಟ್ಟು. ಇಲ್ಲ ಹೇಳೋದಿಲ್ಲ, ಹಳ್ಳಿ ಹುಡುಗಿ ಗಂಡನ ಹೆಸರು ಹೇಳೋದಿಲ್ಲ, ಸಲುಗೆ ಚಂದ ಅಲ್ಲ. ಇದ್ಯಾವ್ದು ಹೊಸ ಪ್ರತಿಭೆ? ಎಷ್ಟೇ ಹರ್ಟ್ ಮಾಡಿದ್ರು ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ತುಂಬಾ
ನಿಮಗೆ ತುಂಬಾ 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 ನೋವು ಮಾಡಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸಿ, ನನ್ನ ಹೀಗೆ ಪ್ರೀತಿ ಮಾಡಿ. ದಯವಿಟ್ಟು ಅಯ್ಯೋ ಇಟ್ಸ್ ಟೂ ಕ್ಯೂಟ್. ಹಾಗೇನಿಲ್ಲ, ತುಂಬಾ ಖುಷಿ ಆಯ್ತು ಆಕ್ಚುಲಿ, ತುಂಬಾ ಅಂದ್ರೆ ತುಂಬಾ ಖುಷಿ ಇಲ್ಲ, ಅದಕ್ಕೆ ಇದು- ಹೇಳೋದು. ಇಲ್ಲ ಆಕ್ಚುಲಿ ಲೈಫ್ ಇದು ಫಸ್ಟ್ ಟೈಮ್ ನಾನು ಕ್ಯಾಮರಾ ಮುಂದೆ ನಿಂತ್ಕೊಂತಾ ಇರೋದು ಈ ತರ ಕಪಲ್ ಆಗಿ. ಸೊ ಹಂಗಾಗಿ ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್. ಸ್ವಲ್ಪ ನರ್ವಸ್ ಆಗ್ತಾ ಇತ್ತು, ಬಟ್ ಏನೋ ಒಂಥರ ಒಳಗಡೆ ತುಂಬಾ ಖುಷಿ ಆಯ್ತು. ತುಂಬಾ ಇದನ್ನ ಎಂಜಾಯ್ ಮಾಡಿದ್ವಿ ಈ ಮೂಮೆಂಟ್ ನ. ಯಾಕಂದ್ರೆ ಫಸ್ಟ್ ಟೈಮ್ ಅಲ್ವಾ, ಇದ್ರ ಯಾರೋ ಒಬ್ರು ಗೊತ್ತಿಲ್ಲದವ್ರು ಬಂದ್ಬಿಟ್ಟು ನಮ್ಮನ್ನ ಇದ್ರ ಕೇಳಿ ಇದ್ರೆಲ್ಲ ಒಂದು ವಿಡಿಯೋ ಮಾಡ್ತಿದ್ರು ಅಂದಾಗ ನಾವೆಲ್ಲ ಟಿವಿಲಿ ಮೊಬೈಲ್ ಅಲ್ಲೆಲ್ಲ ನೋಡ್ತಾ ಇರ್ತೀವಿ ಈ ತರ ಸೀನ್ಗಳನ್ನೆಲ್ಲ. ನಮ್ ಲೈಫಲ್ಲೂ ಈ ತರ ಎಲ್ಲ ಆದಾಗ ಅದ್ರದ್ದು ಆ ಕ್ಷಣ ಅದ್ರ ಲೆವೆಲೇ ಬೇರೆ. Okay. ಸೊ ಅದನ್ನ ತುಂಬಾ ಎಂಜಾಯ್ ಮಾಡಿದೀವಿ. ಈಗ ನಿಮ್ ರಿಲೇಶನ್ಶಿಪ್ ಬಗ್ಗೆ ಇಷ್ಟೊಂದೆಲ್ಲ ಹೊಡೆದಾಟ ಆಗಿದೆ, ಆಮೇಲೆ ಕಚಾಟ ಆಗಿದೆ ಅಂತೆಲ್ಲ ಹೇಳಿದ್ರಿ. ನಮ್ ಆಡಿಯನ್ಸ್ಗೆ ಏನಾದ್ರೂ ಒಂದೆರಡು ಟಿಪ್ಸ್ ಕೊಡ್ಬೋದಾ? ಏನಂತ ಟಿಪ್ಸ್ ಕೊಡೋದು? ಮದ್ವೆ ಆಗ್ಬಿಡಿ ಅಂತ ಹೇಳ್ಬೇಕಾ? ರಾತ್ರಿ ಇರಲ್ಕೊಂಡು ಬಾವಿಗೆ ಹಗಲ್ ಬೀಳ್ಬೇಡಿ ಅಂತ ಹೇಳಕ್ ಬರ್ತಿದ್ದೀರಾ? ಎಲ್ಲರ ಜೀವನ ಲೈಫ್ ಅಂದ್ಮೇಲೆ ಮದ್ವೆ ಆಗ್ದಂಗೆ ಇರಕ್ ಆಗಲ್ಲ. ಹೌದು. ಮದ್ವೆ ಆಗ್ಲೇಬೇಕು. ಮದ್ವೆ ಆದ್ಮೇಲೆ ಇಷ್ಟೇ ಕಷ್ಟ ಬಂದ್ರು ಅದನ್ನ ಎದುರಿಸಿ ಜೊತೆಗಿದ್ದು ಜೀವನ ಮಾಡೋದು. ಅರೇಂಜು ಕ್ಯಾಚು. ಹಾ, ಎರಡರಲ್ಲಿ ಒಂದ್ ಹೇಳಿ. ಟೆಂಪಲ್ ರನ್ನ ಇಲ್ಲ ಇಲ್ಲ, ಸಬ್ವೆ ಸರ್ಫರ್? ಅದು ಅವ್ರವ್ರಿಗೆ ಬಿಟ್ಟಿರೋದು. ಹಾ, ಅರೇಂಜ್ ಮ್ಯಾರೇಜ್ ಆಗಿ ಚೆನ್ನಾಗಿರೋರು ಇದಾರೆ, ಲವ್ ಮ್ಯಾರೇಜ್ ಆಗಿ ಚೆನ್ನಾಗಿರೋರು ಇದಾರೆ. ಇವತ್ತು ಬರೀ ಅರೇಂಜ್ ಮ್ಯಾರೇಜ್ ಇಂದ ಹಾಳಾಗಿರೋರು, ಲವ್ ಮ್ಯಾರೇಜ್ ಇಂದ ಹಾಳಾಗಿರೋರು ಅಂತ ಏನ್ ಡಿಫ್ರೆನ್ಸ್ ಇಲ್ಲ ಅದ್ರಲ್ಲಿ. ಅದಾದ್ಮೇಲೆ ಮದ್ವೆ ಆದ್ಮೇಲೆ ನಾವ್ ಹೆಂಗ್ ನಮ್ಮ ಜೀವನನ ನಾವ್ ಹೆಂಗ್ ರೂಪಿಸ್ಕೊತೀವಿ, ಅದನ್ನ ಹೆಂಗ್ ಸರಿಪಡಿಸ್ಕೊತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ ಅಷ್ಟೇ. ಅದನ್ನ ಕನೆಕ್ಟ್ ವಿತ್ ಕರುನಾಡು ನಾನೆಲ್ಲ ಯೂಟ್ಯೂಬಲ್ಲಿ ನೋಡಿದ್ದೀನಿ ಮೇ ಬಿ. ಯಾಕಂದ್ರೆ ಕನೆಕ್ಟ್ ವಿತ್ ಕರುನಾಡು ಅದು ಎಲ್ಲ ಒಂದ್ ಕಡೆ ಸಿಂಕ್ ಆಗ್ತಾ ಇದೆ, ಎಲ್ಲ ನೋಡಿದೀನಿ ಯೂಟ್ಯೂಬಲ್ಲಿ ನೋಡ್ಬೇಕಾದ್ರೆ. ನೋಡಿ ಸರ್, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಖಂಡಿತ. ಮನೆಯವ್ರ ಕೈಲಿ ಮಾಡಿಸಿ ಹೇಳುದು. ಅಂಡ್ ನೋಡೋರ್ಗು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಡಿ. ಏನಾರ ಡೈಲಾಗ್ ಹೊಡಿಬೇಕಾ? ಕನ್ನಡ ಕಲಾಭಿಮಾನಿಗಳೇ, ದಯವಿಟ್ಟು ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಇವ್ರನ್ನ ಫಾಲೋ ಮಾಡಿ ಮತ್ತೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ